ಬೇಕಾ ಬರಬೇಡಿ ಹಿಡ್ಕೊಬೇಡ. ಬಹಳ ಖುಷಿ ಆಯ್ತು ಏಳುಮಲೆ ಸಿನಿಮಾ ಹೌಸ್ಫುಲ್ ಶೋಸ್ ನೋಡಿ, ಎಸ್ಪೆಷಲಿ ಇವತ್ತು ಎಲ್ಲ ಪ್ರೇಕ್ಷಕರ ಜೊತೆ ಕೂತ್ಕೊಂಡು ನೋಡಿದ್ದು ಬಹಳ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರೆ. ನನಗೆ ಥ್ರಿಲ್ಲರ್ಗಳಲ್ಲಿ ಬಹಳ ಇಷ್ಟ ಆಗಿದ್ದ ಸಿನಿಮಾ ಇದು. ಅಂದ್ರೆ ನಿಮಗೆ ಲವ್ ಸ್ಟೋರಿ ಥ್ರಿಲ್ಲರ್ ಒಂದು ಒಳ್ಳೆ ಲವ್ ಸ್ಟೋರಿನ ಇಷ್ಟು ಥ್ರಿಲ್ಲಿಂಗ್ ಆಗಿ ಹೇಳೋದು ಬಹಳ ಕಷ್ಟ. ಅದನ್ನ ತುಂಬಾ ಚೆನ್ನಾಗಿ ಬರೆದು ಎಕ್ಸಿಕ್ಯೂಟ್ ಮಾಡಿದ್ದಾರೆ ಇಡೀ ಟೀಮು. ಎಲ್ಲಾ ತರದ ಸಿನಿಮಾಗಳಿಗೂ ಜಾಗ ಇದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಆಕ್ಚುಲಿ. ಈ ಸಿನಿಮಾ ನಿಮಗೆ ಇವತ್ತು ಹೌಸ್ಫುಲ್ ಆಗ್ತಿರೋದು ಯಾಕೆಂದ್ರೆ ಈ ಕಂಪ್ಲೀಟ್ ಆಗಿ ನಿಮಗೆ ಹೊಸ ಥರದ್ದು ಏನೋ ಒಂದು ಕಥೆ ಹೇಳಕ್ ಹೊರಟಾಗೆಲ್ಲ ಯಾವಾಗಲೂ ಒಂದು ಸಣ್ಣ ರಿಸ್ಕ್ ಇದ್ದೇ ಇರುತ್ತೆ. ಬಟ್ ನಾವು ನೋಡಿದೀವಿ ತರುಣ್ ಅವರ ಪ್ರತಿಯೊಂದು ಸಿನಿಮಾದಲ್ಲೂ ಹೆಂಗೆ ಅದು ತುಂಬಾ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗಿದೆ ಅಂತ. ಮತ್ತೆ ಒಂದ್ಸ್ ಅಗೇನ್ ಏಳುಮಲೆಯಲ್ಲಿ ಆ ಒಂದು ಬ್ಯೂಟಿಫುಲ್ ಪ್ರೆಸೆಂಟೇಷನ್ ನೋಡ್ಬೋದು ಅಂಡ್ ಎಡ್ಜ್ ಆಫ್ ದ ಸೀಟ್ ಥ್ರಿಲ್ಲರ್ನ ನೋಡ್ಬೋದು. ಅಂಡ್ ತುಂಬಾ ಏನು ಮನಸ್ಸು ತುಂಬಿಕೊಳ್ಳೋ ಅಂತ ಸೀನ್ಗಳು. ನನಗೆ ಖುಷಿಯಾಗಿದ್ದೇನು ಅಂದ್ರೆ ನಾವು ಹಿಂಗೆ ಕುತ್ಕೊಂಡು ನೋಡ್ಬೇಕಾದ್ರೆ ಓಕೆ ಇಲ್ಲಿ ಆಡಿಯನ್ಸ್ ವಿಸಿಲ್ಗಳು ಶುರುವಾಗುತ್ತಲ್ಲ, ಅದು ಬಹಳ ಖುಷಿ ಕೊಡುತ್ತೆ. ಅಂಡ್ ಅದ್ಭುತವಾದ ಪರ್ಫಾರ್ಮೆನ್ಸ್. ಅಂಡ್ ಪುನೀತ್ ರಂಗಸ್ವಾಮಿ ಅವರು ಬಹಳ ಅದ್ಭುತವಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಸಿನಿಮಾನ, ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಅಂಡ್ ಆಕ್ಟಿಂಗು ಅಷ್ಟೇ, ರಾಣಾ ಇರಲಿ ಅಂಡ್ ಪ್ರಿಯಾಂಕಾ ಆಚಾರ್ ಇರಲಿ. ಅಂಡ್ ಕಾಸ್ಟಿಂಗ್ ಬಗ್ಗೆ ಅಂತೂ ಹೇಳಂಗೇ ಇಲ್ಲ. ಕಿಶೋರ್ ಅವರಿಂದ ಹಿಡಿದು ಎಲ್ಲರೂ, ಜಗಪತಿ ಬಾಬು ಸರ್ ಇಂದ ಹಿಡಿದೆಲ್ಲ ಅದ್ಭುತವಾಗಿ. ಸೊ ತುಂಬಾ ಒಳ್ಳೆ ಸಿನಿಮಾ, ಬಹಳ ಖುಷಿ ಆಯ್ತು ಸಿನಿಮಾ ನೋಡಿ. ಅಂಡ್ ಹೌಸ್ಫುಲ್ ಆಗ್ತಿರೋದು ನಂಗೆ ಬಹಳ ಖುಷಿ. ಕಂಗ್ರ್ಯಾಚುಲೇಷನ್ಸ್, ಸೂಪರ್. ಇನ್ನೊಂದು ಸಕ್ಸಸ್ಗೆ ಥ್ಯಾಂಕ್ ಯು. ಏಳು ಮಲೆ ಅಂತಂದ್ರೆ ಏಳು ಬೆಟ್ಟ ಅಂತ ಅರ್ಥ. ಸೊ ಆ ಬೆಟ್ಟದಲ್ಲಿ ಹೆಂಗೆ ಹಲವಾರು ಖನಿಜಗಳು, ರಿಸೋರ್ಸ್ಗಳು ಹೆಂಗೆ ಇರುತ್ತೆ, ಹಂಗೆ ಇದರಲ್ಲಿ 7 ಲೇಯರ್ಗಳಲ್ಲೂ ಅದ್ರ ಅಷ್ಟೊಂದು ರಿಸೋರ್ಸ್ಫುಲ್ ಇರುವಂತಹ ಸ್ಕ್ರೀನ್ ಪ್ಲೇ, ಕ್ಯಾರೆಕ್ಟರೈಸೇಷನ್, ಸಂಭಾಷಣೆ, ಮ್ಯೂಸಿಕ್, ಎವ್ರಿ ಹಂತದಲ್ಲೂ ಒಂಥರ ಫ್ಲಾಲೆಸ್ ಅಂತಾರಲ್ಲ. ಎಂತದ್ದೇ ಚಿತ್ರಗಳಲ್ಲೂ ನಾವೇನೋ ತಪ್ಪು ಹುಡ್ಕಕ್ ಸಾಧ್ಯ ಆಗುತ್ತೆ, ಬಟ್ ಈ ಚಿತ್ರದಲ್ಲಿ ತಪ್ಪೇ ಹುಡ್ಕಕ್ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಬಿಗಿನಿಂಗ್ ಇಂದ ಎಂಡ್ವರೆಗೂ ಅಟ್ಲಾಂಟಾ ನಾಗೇಂದ್ರ ಅವ್ರು ಕೇಳ್ತಾ ಇದ್ರೆ ಹೆಂಗಿದೆ ಪಿಕ್ಚರ್, ಬೀಪ್ ಟು ಬೀಪ್ ಬ್ಲಾಕ್ ಬಸ್ಟರ್ ಅಂತ ಹೇಳ್ದೆ. ಸೊ ಅದ್ಭುತವಾದಂತ ಸಿನಿಮಾ. ಪುನೀತ್ ರಂಗಸ್ವಾಮಿ ಅವರ ಮೊದಲನೇ ಡೈರೆಕ್ಷನ್ ಅಲ್ಲಿ ರಿಯಲಿ ಇಷ್ಟು ಮೆಚುರಿಟಿ, ಇಷ್ಟು ಟೇಕಿಂಗ್ಸ್ ಅಲ್ಲಾಗ್ಲಿ, ಪರ್ಫಾರ್ಮೆನ್ಸ್ ಅಲ್ಲಾಗ್ಲಿ, ಆ ಲ್ಯಾಂಡ್ ಮಾಡೋದ್ರಲ್ಲಾಗ್ಲಿ ಅದ್ಭುತ. ಒಬ್ಬ ಡೈರೆಕ್ಟರ್ ಪ್ರೊಡಕ್ಷನ್ ಮಾಡಿದ್ರೆ ಒಂದು ಸಿನಿಮಾದ ಎಸೆನ್ಸ್ ಬೇರೆ ಇರುತ್ತೆ ಅನ್ನೋದಕ್ಕೆ ಈ ಸಿನಿಮಾ ಸಾಕ್ಷಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಮೋರ್ ಓವರ್ ಇವತ್ತು ಎಲ್ಲಾ ಕಡೆ ಹೌಸ್ಫುಲ್ ಆಗ್ತಾ ಇರೋ ನ್ಯೂಸ್ ಕೇಳಿ ಇನ್ನೂ ಖುಷಿ ಆಯ್ತು. ಎಲ್ಲರ ಪರ್ಫಾರ್ಮೆನ್ಸ್, ಡಿ ಮಾನ್ ಅವ್ರ ಮ್ಯೂಸಿಕ್, ಬ್ಯಾಕ್ ಗ್ರೌಂಡ್ ಸ್ಕೋರ್, ಚಿಂದಿ ಅಂಡ್ ಪರ್ಫಾರ್ಮೆನ್ಸ್, ರಾಣಾ ಅವರು, ಪ್ರಿಯಾಂಕಾ ಅವರು, ಮತ್ತೆ ಎಂಟೈರ್ ಕಾಸ್ಟಿಂಗ್ ಮಾಡಿರುವಂತ ಪ್ರತಿಯೊಂದು ಪಾತ್ರಗಳು. ಅಂದ್ರೆ ಏನು ಅಂತಂದ್ರೆ ಎವ್ರಿ ಎಡ್ಜ್ ಆಫ್ ದ ಸೀಟ್. ಈಗ ಏನಾಗುತ್ತೆ, ನಾವೇನೋ ಒಂದು ಪ್ರಿಡಿಕ್ಟ್ ಮಾಡಿದ್ರೆ ಅದು ಹಂಗ ಆಗಲ್ಲ, ಬಟ್ ಇನ್ನೇನೋ ಅದಕ್ಕಿಂತ ಬ್ಯೂಟಿಫುಲ್ ಆಗಿ ಪ್ರೆಸೆಂಟ್ ಆಗ್ತಾ ಇರುತ್ತೆ. ಸೊ ಇಂಥ ಒಂದು ಸಿನಿಮಾ ಇಂಥ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿರೋದಕ್ಕೆ ಇಟ್ ಡಿಸರ್ವ್ಸ್ ದಟ್ ಬ್ಲಾಕ್ ಬಸ್ಟರ್ ಸಕ್ಸಸ್ ರಿಪೋರ್ಟ್. ಸೊ ಹಾರ್ಡ್ಲಿ ಕಂಗ್ರಾಚುಲೇಷನ್ ತರುಣ್ ಬ್ರೋ. ನಿಜವಾಗ್ಲು ಇಟ್ ಈಸ್ ಗೋಯಿಂಗ್ ಟು ಸೆಟ್ ಅನ್ ಎಕ್ಸಾಂಪಲ್. ಈ ಡೈರೆಕ್ಟರ್ಗಳು ಪ್ರೊಡಕ್ಷನ್ ಹೌಸ್ ಮಾಡಿದ್ರೆ ಅದ್ರದೇ ಒಂದು ಫ್ಲೇವರ್, ಒಂದು ಬೇರೆ ಸ್ಟ್ಯಾಂಡರ್ಡ್ ಗೆ ಸಿನಿಮಾ ಮಾಡೋದಂಗಿರುತ್ತೆ ಅಂತ ಏನು ನಾವು ಡಿಸ್ಕಸ್ ಮಾಡ್ತಿದ್ವಿ, ಅದು ಇದು ನಿಜ ಮಾಡಿದೆ. ಹಾರ್ಡ್ಲಿ ಕಂಗ್ರಾಚುಲೇಷನ್ಸ್ ಟು ದ ಎಂಟೈರ್ ಏಳುಮಲೆ ಟೀಮ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಒಂದಿಷ್ಟು ಪಿಕ್ಚರ್ ನೋಡಿದಾಗ ಅಷ್ಟೇ ನಮಗೆ ಒಂದು ಭಯಂಕರ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತೈತೆ. ಆ ತರ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಕೊಡುವಂತ ಒಂದು ಪಿಕ್ಚರ್ ಇದು. ಶುರುವಾಗಿದ್ದು ಕೆಲವು ನಿಮಿಷದ ಒಳಗೆ ನೀವು ಅಲ್ಲಿ ಕ್ಯಾರೆಕ್ಟರ್ ಏನು ಎಮೋಷನಲಿ ಒಂದು ಇಂಟೆನ್ಸ್ ಆದಂತ ಭಾವನೆ ಹೊತ್ತಿರ್ತಾರೆ, ಅದನ್ನ ನೀವು ಹೊರ್ತೀರಿ. ಕೊನೆವರೆಗೂ ಅದನ್ನ ಹೊತ್ಕೊಂಡೆ ಕ್ಯಾರಿ ಮಾಡಿಸ್ಕೊಂಡು ಹೋಗುತ್ತೆ ಸಿನಿಮಾ. ಎಮೋಷನಲಿ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿ ಕಟ್ಕೊಟ್ಟಂತ ಒಂದು ಪಿಕ್ಚರ್ ಇದು. ಪರ್ಫಾರ್ಮೆನ್ಸು ಸಖತ್ತಾಗಿದೆ ಅಂಡ್ ಮ್ಯೂಸಿಕ್ ಸೂಪರ್ ಆಗಿದೆ. ಟೋಟಲ್ ಸಿನಿಮಾ ಶುರುವಿಂದ ಕೊನೆ ತನಕ ನಿಮ್ಮನ್ನ ಗಟ್ಟಿಯಾಗಿ ಹಿಡಿದು ಕೂರ್ಸುತ್ತೆ. ನಮಗೆ ಅನಿಸ್ತಾ ಇರುತ್ತೆ ಅಂದ್ರೆ ಇವಾಗ ನನಗೆ ಆ ಎಕ್ಸೈಟ್ಮೆಂಟ್ ಅಲ್ಲಿ ಓಕೆ ಹಿಂಗಿರುತ್ತೆ ಅಂತ ಹೇಳಕ್ ಇಷ್ಟ ಆಗುವಷ್ಟು ಮಟ್ಟಿಗೆ ಸಿನಿಮಾ ನಿಮಗೆ ಹತ್ರ ಆಗತ್ತೆ. ಐ ಥಿಂಕ್ ಪ್ರೀತಿಲಿರುವಂತ ಎಲ್ಲಾ ಮನ್ಸುಗಳು ನಿಜವಾಗ್ಲೂ ಈ ಸಿನಿಮಾ ಬಂದು ನೋಡ್ಬೇಕು. ನಿಮಗೆ ಬಹಳ ಹತ್ರ ಆಗತ್ತೆ. ಎಲ್ಲ ಲೈಫ್ನಾಗ ಒಬ್ರು ಚಿನ್ನ ಇದ್ದ ಇರ್ತಾರೆ. ಸೊ ಪ್ಲೀಸ್ ಕಮ್ ಅಂಡ್ ವಾಚ್ and enjoy the cinema. Thank you and ಇಡೀ ತಂಡಕ್ಕೆ ಕಂಗ್ರಾಚುಲೇಷನ್ ಸರ್. ಇನ್ನೊಂದು ಒಂದು ಇಡೀ ಇಂಡಿಯಾ ತಿರುಗಿ ನೋಡೋದಂತ ಒಂದು ಇನ್ಸಿಡೆಂಟ್ ನ ಮಧ್ಯದಲ್ಲಿ ಅದನ್ನ ಬ್ಲೆಂಡ್ ಮಾಡಿರೋ ರೀತಿ, ಮೈಂಡ್ ಬ್ಲೋಯಿಂಗ್ ಸ್ಕ್ರೀನ್ ಪ್ಲೇ, ಅದು ಮಾತ್ರ ನಾನು ಎಲ್ಲಿಗೆ ಹೋಗುತ್ತಿದ್ದು ಅಂತಂದ್ರೆ ಅದನ್ನ ರೌಂಡ್ ಅಪ್ ಮಾಡಿರೋ ರೀತಿನೂ ಬ್ರಿಲಿಯಂಟ್. ಐ ಥಿಂಕ್ ದಟ್
ರಿಯಾಲಿಟಿ ಪ್ಲಸ್ ಕ್ರಿಯೇಟಿವಿಟಿ ಎರಡು ಮ್ಯಾಚ್ ಆದಾಗ ಇಂತ ಒಂದು ಬ್ರಿಲಿಯಂಟ್ ಮಾಸ್ಟರ್ ಪೀಸ್ ಬರುತ್ತೆ ಅಂತ ಹೇಳಕ್ ಇಷ್ಟ. ಅದು ಮರ್ತ್ಬಿಟ್ಟೆ, ಅದಕ್ಕೆ ಇಸ್ಕೊಂಡ್ಬಿಟ್ಟು ಹೇಳ್ತಾ ಇದ್ದೀನಿ. ಬ್ಯೂಟಿಫುಲ್ ಸರ್ಪ್ರೈಸ್. ನಾವು ಇಂಟರ್ವಲ್ ಪಾಯಿಂಟ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದ್ವಿ, ಹೆಂಗಿಲ್ಲ ಇದು ಹಿಂಗೆ ಆಗ್ಬೇಕು ಬ್ರದರ್, ಇಲ್ಲ ಬೇಜಾರಾಗ್ಬಿಡುತ್ತೆ ನನಗೆ ಅಂತೆಲ್ಲ ಹೇಳ್ತಾರೆ. ಬಟ್ ಆಕ್ಚುಲಿ ಬಹಳ ಖುಷಿ ಆಯ್ತು ನಂಗೆ. ಸಖತ್ತದು. ಅಂಡ್ ಒಂದು ಇನ್ನೋಸೆನ್ಸ್ ಇದೆ, ಅಂದ್ರೆ ಇಬ್ರು ಏನು ಪರ್ಫಾರ್ಮ್ ಮಾಡಿದ್ದಾರೆ, ಅಂದ್ರೆ ರಾಣಾ ಆಗಿರ್ಲಿ ಅಥವಾ ಪ್ರಿಯಾಂಕಾ ಆಗಿರ್ಲಿ, ಒಂದು ಇನ್ನೋಸೆನ್ಸ್ ಅದ್ರಲ್ಲಿರೋ ಇನ್ನೋಸೆನ್ಸ್ ಎಷ್ಟು ನೀಟಾಗಿ ತಟ್ಟುತ್ತೆ ನಿಮ್ಮ ಮನ್ಸಿಗೆ. ಎಂಡ್ ಆಫ್ ಇಟ್ ಅದೊಂಥರ ನೀವು ಒಂದು ಮೂಮೆಂಟ್ ಬರುತ್ತೆ, ಆ ಮೂಮೆಂಟ್ ಅಲ್ಲಿ ಒಂದು ಚೋಕಿಂಗ್ ಅನುಭವ ನಿಮಗೆ, ಗಂಟಲು ಕಟ್ಟುವಂತ ಅನುಭವ ಸಿಗುತ್ತೆ ನಿಮಗೆ. ಪ್ಲೀಸ್ ವಾಚ್. ಮಸ್ಟ್ ವಾಚ್. ಥ್ಯಾಂಕ್ ಯು.